ಅಮಿತ್ ಶಾ ಜೊತೆ ಕಾಣಿಸಿಕೊಂಡು ಎಡವಟ್ಟು ಮಾಡಿದ್ರ ಡಿಕೆ ಶಿವಕುಮಾರ್ ಅವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಮಿತ್ ಶಾ ಅವರ ಜೊತೆ ಕಾಣಿಸಿಕೊಂಡು ಎಡವಟ್ಟು ಮಾಡಿದ್ರ ಡಿಕೆ ಶಿವಕುಮಾರ್ ಅವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಡಿಸಿಎಂ ಡಿಕೆಶಿಗೆ ವಾರ್ನಿಂಗ್ ಕೊಡುತ್ತಾ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಕೊಡ್ತಾರಾ? ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಪಕ್ಷದಲ್ಲೇ ಇದೀಗ ಆಕ್ಷೇಪ ವ್ಯಕ್ತವಾಗ್ತಾ ಇದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ರಿಂದ ಪೋಸ್ಟ್ ಅನ್ನ ಕೂಡ ಮಾಡಲಾಗಿದೆ. ಪೋಸ್ಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಪದಾಧಿಕಾರಿಗಳು. ಇನ್ನು ಶಾ ಜೊತೆ ಇದೀಗ ಕಾಣಿಸಿಕೊಂಡು ಎಡವಟ್ಟು ಮಾಡಿದ್ರ ಡಿಕೆ ಶಿವಕುಮಾರ್ ಅವರು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಡಿಸಿಎಂ ಡಿಕೆಶಿಗೂ ವಾರ್ನಿಂಗ್ ಕೊಡುತ್ತಾ ಹೈಕಮಾಂಡ್ ಅಂದ್ರೆ ಹೈಕಮಾಂಡ್ ನಾಯಕರು ವಾರ್ನಿಂಗ್ ಕೊಡ್ತಾರಾ? ಸದ್ಗುರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಈಗಾಗಲೇ ಪಕ್ಷದಲ್ಲೇ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಪಿವಿ ಮೋಹನ್ ರಿಂದ ಇದೀಗ ಪೋಸ್ಟ್ ಅನ್ನ ಕೂಡ ಮಾಡಲಾಗಿದೆ. ಪೋಸ್ಟ್ ಮೂಲಕ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪದಾಧಿಕಾರಿಗಳು ಎನ್ನುವ ಮಾಹಿತಿ ಇದೀಗ ಸಿಗ್ತಾ ಇದೆ. ನಿನ್ನೆಯಷ್ಟೇ ಶಿವರಾತ್ರಿ ಕಾರ್ಯಕ್ರಮವನ್ನ ಕೂಡ ಆಯೋಜನೆಯನ್ನ ಮಾಡಲಾಗಿತ್ತು. ಆ ಕಾರ್ಯಕ್ರಮದಲ್ಲಿ ಸದ್ಗುರು ಮಧ್ಯೆ ಕೂತಿದ್ರು. ಸದ್ಗುರು ಅಕ್ಕಪಕ್ಕ ಒಂದ್ ಕಡೆ ಡಿಕೆ ಶಿವಕುಮಾರ್ ಕೂತಿದ್ರೆ ಇನ್ನೊಂದ್ ಕಡೆ ಅಮಿತ್ ಶಾ ಅವರು ಕುಳಿತುಕೊಂಡಿರುವಂತಹ ಫೋಟೋ ಕೂಡ ವೈರಲ್ ಆಗಿತ್ತು. ಇಬ್ರು ಕೂಡ ಭಾಗಿಯಾಗಿದ್ರು ಒಂದೇ ಕಾರ್ಯಕ್ರಮದಲ್ಲಿ. ಆ ವಿಚಾರ ಇದೀಗ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಪಕ್ಷದಿಂದಲೇ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರು ಎಲ್ಲಾದ್ರೂ ಬಿಜೆಪಿ ಕಡೆಗೆ ವಾಲ್ತಾ ಇದ್ದಾರಾ ಎನ್ನುವ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ವಿರುದ್ಧ ಈಗಾಗಲೇ ವಾಗ್ದಾಳಿಯನ್ನ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈ ವಿಚಾರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ವಾರ್ನಿಂಗ್ ಅನ್ನ ಕೊಡ್ತಾರಾ? ವಾರ್ನಿಂಗ್ ಅನ್ನ ಕೊಡೋ ಸಾಧ್ಯತೆ ಏನಾದ್ರೂ ಇದೆಯಾ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಒಂದ್ ಕಡೆ ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ಆಗ್ತಾ ಇದೆ ಕೈಪಾಳ್ಯದಲ್ಲಿ. ಇನ್ನೊಂದ್ ಕಡೆ ಸಿಎಂ ಬದಲಾವಣೆಯನ್ನ ಮಾಡಬೇಕು ಅನ್ನೋ ಚರ್ಚೆ ಕೂಡ ಆಗ್ತಾ ಇದೆ. ಅದರ ಮಧ್ಯೆ ಇದೀಗ ಡಿಕೆ ಶಿವಕುಮಾರ್ ಅವರು ಈ ರೀತಿ ಮಾಡಿರೋದು ಸಾಕಷ್ಟು ಸಂಚಲನ ಸೃಷ್ಟಿ ಮಾಡಿದೆ. ಸದ್ಗುರು ಆರ್ಎಸ್ಎಸ್ ನಾಯಕರದು ಒಂದೇ ಸಿದ್ಧಾಂತವಾಗಿದೆ. ರಾಹುಲ್ ಅಪಹಾಸ್ಯ ಮಾಡುವವರಿಗೆ ಧನ್ಯವಾದ ಹೇಳೋದು ಸರಿಯಾ? ಪಕ್ಷದ ಅಧ್ಯಕ್ಷರು ಡಿಸಿಎಂ ಆಗಿ ನೀವು ಈ ರೀತಿ ಮಾಡಬಹುದಾ ಎಂದು ಪ್ರಶ್ನೆಯನ್ನ ಮಾಡಿದ್ದಾರೆ. ಬದ್ಧತೆ ಎಂದ್ರೆ ರಾಜ್ಯಲ್ಲ, ಕಾರ್ಯಕರ್ತರಿಗೆ ತಪ್ಪು ಸಂದೇಶವನ್ನ ರವಾನೆ ಮಾಡ್ತಿದ್ದೀರಾ ನೀವು. ಪಕ್ಷದ ಪ್ರಗತಿ ಬೆಳವಣಿಗೆಗೆ ಇದು ಮಾರಕ ಎಂದು ಮೋಹನ್ ರವರು ಇದೀಗ ಪೋಸ್ಟ್ ಅನ್ನ ಮಾಡಿದ್ದಾರೆ. ಶಾ ಜೊತೆ ಇಡೀ ರಾತ್ರಿ ಇದ್ದದ್ದು ತೊಂದರೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್ ಅವರಿಗೆ. ಸದ್ಗುರು ಆರ್ಎಸ್ಎಸ್ ನಾಯಕರದ್ದು ಒಂದೇ ಸಿದ್ಧಾಂತವಾಗಿದೆ. ಇನ್ನು ಬದ್ಧತೆ ಅಂದ್ರೆ ರಾಜ್ಯಲ್ಲ, ಕಾರ್ಯಕರ್ತರಿಗೆ ನೀವು ತಪ್ಪು ಸಂದೇಶವನ್ನ ರವಾನೆ ಮಾಡ್ತಿದ್ದೀರಾ ಎಂದು ಡಿಕೆ ಶಿವಕುಮಾರ್ ಅವರಿಗೆ ಇದೀಗ ಒಂದು ಪೋಸ್ಟ್ ಮಾಡುವ ಮೂಲಕ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇನ್ನು ಪಕ್ಷದ ಅಧ್ಯಕ್ಷರು ಡಿಸಿಎಂ ಆಗಿ ನೀವು ಈ ರೀತಿ ಮಾಡಬಹುದಾ? ಬದ್ಧತೆ ಅಂದ್ರೆ ರಾಜಿ ಮಾಡ್ಕೊಳ್ಳೋದಲ್ಲ. ಯಾಕಂದ್ರೆ ಈ ಹಿಂದೆಯೂ ಕೂಡ ಬಿಜೆಪಿಯ ಸಾಕಷ್ಟು ನಾಯಕರು ರಾಹುಲ್ ಗಾಂಧಿ ಅವರನ್ನ ಅಪಹಾಸ್ಯವನ್ನ ಮಾಡ್ತಾ ಇದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ನಾಯಕರು ಬಿಜೆಪಿ ವಿರುದ್ಧ ಸಾಕಷ್ಟು ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಆ ವಿಚಾರವನ್ನ ಇಲ್ಲಿ ಮುಂದಿಟ್ಕೊಂಡು ರಾಹುಲ್ ಗಾಂಧಿ ಅವರಿಗೆ ಯಾರು ಅಪಹಾಸ್ಯವನ್ನ ಮಾಡ್ತಾ ಇದ್ರು ಅವರ ಜೊತೆ ರಾಜಿ ಆಗೋದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಒಂದು ಪೋಸ್ಟ್ ಮಾಡುವ ಮೂಲಕ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಪೋಸ್ಟ್ ಮಾಡಿರುವುದನ್ನ ಪಕ್ಷದ ಅಧ್ಯಕ್ಷರಾಗಿ ನೀವು ನಮ್ಮಂತವರಿಗೆ ಏನು ಸಂದೇಶವನ್ನ ರವಾನೆ ಮಾಡ್ತಿದ್ದೀರಾ? ಪಕ್ಷದ ಪ್ರಗತಿ ಬೆಳವಣಿಗೆಗೆ ಇದು ಮಾರಕ ಆಗಿದೆ ಎಂದು ಮೋಹನ್ ರವರು ಇದೀಗ ಪೋಸ್ಟ್ ಮಾಡಿದ್ದಾರೆ.